ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ, ಹರಸಿ, ಹಾರೈಸಿ. ಇದು ನಿಮ್ಮ ಚಾನಲ್. ಬೆಳೆಸಬೇಕಾಗಿರುವಂಥದ್ದು ನೀವುಗಳು. ನಿಮ್ಮ ಹಾರೈಕೆ ನಿರಂತರವಾಗಿರಲಿ, ನಿತ್ಯ ನಿರಂತರವಾಗಿರಲಿ ಅಂತ ಹೇಳ್ತಾ ನೋಡಿ, ಇದೀಗ ನೆಲಮಂಗಲ ಮಾಗಡಿ ಎರಡಕ್ಕೂ ಮಧ್ಯಭಾಗ ಅಂದರೆ ಒಂದು 2 ಕಿಲೋಮೀಟ್ರ್ ವಿಸ್ತೀರ್ಣದಲ್ಲಿ ಆಚೆ ಈಚೆ ಆಗ್ಬೋದು. ಈ ವಿಸ್ತೀರ್ಣ, ಈ ಸೆಂಟ್ರಲ್ಲಿ ಗಂಗೊಂಡನಹಳ್ಳಿ ಅಂತೇಳಿ ಒಂದು ಹಳ್ಳಿ ಬರುತ್ತೆ. ಅಲ್ಲಿಂದ ಸುಮಾರು 10 ಕಿಲೋಮೀಟ್ರಿಗೆ ಹೋಗಬೇಕು. 10 ಕಿಲೋಮೀಟ್ರಿಗೆ ಹೋದರೆ ಅಲ್ಲಿ ಒಂದು ಗ್ರಾಮ ಅಂತ ಹೇಳ್ಕೊಳ್ಳೋವಂಥ ಗ್ರಾಮ ಅಲ್ಲದೇ ಇದ್ದರೂ ಕೂಡ ಈ ದೇವಾಲಯದಿಂದ ಪ್ರಸಿದ್ಧಿ ಪಡೆದಿರೋವಂಥ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಮ್ಮಸಂದ್ರ ಅಂಥೇಳಿ ಇಲ್ಲಿ ಪುರಾತನ ಅಂದರೆ ಅತಿ ಪುರಾತನವಾದಂಥ ದೇವಾಲಯ ಒಂದಿದೆ. ಆ ದೇವಾಲಯ ಯಾವುದಪ್ಪ ಅಂತಂದರೆ ಇಂದಿನ ಕಮ್ಮಸಂದ್ರ ಕಂಬದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದಿರೋವಂಥ, ಅನಾದಿ ಕಾಲದಲ್ಲಿ ಅದು ಕಂಬಸಮುದ್ರ ಅನ್ನುವಂಥ ಹೆಸರನ್ನು ಪಡೆದಿತ್ತು ಈ ಒಂದು ಗ್ರಾಮ. ಅಂದರೆ ಇಲ್ಲಿ ಬರೇ ನೀರಿನಿಂದ ಆವೃತ ಆಗಿದ್ದರಿಂದ ಇದನ್ನು ಸಮುದ್ರ ಅಂಥೇಳಿ ಇದು ಮಾಡ್ತಿದ್ರು. ಇಲ್ಲಿ ಕಂಬ ಸಮುದ್ರ ಅಂತ ಇದನ್ನು ಹೆಸರು ಬಂದಿರೋದು. ಕಂಬ ಅಂತ ಏನಕ್ಕೆ ಬಂತು ಅಂತಂದರೆ ಇಲ್ಲಿ ಸುತ್ತ ಬರೇ ಜಲ. ಎಲ್ಲಿ ನೋಡಿದ್ರು, ಎಲ್ಲಿಂದ ಯಾವ ಕಡೆ ಕಣ್ಣಾಯಿಸಿದ್ರು, ಈ ಕಡೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಕಣ್ಣಾಡಿಸಿದ್ರು ಕೂಡ ಬರೇ ಜಲಮಯ. ಎಲ್ಲಿ ನೋಡಿದ್ರು ಜಲಮಯ. ಇದು ಸಮುದ್ರವನ್ನು ಹೋಲ್ತಿತ್ತು. ಹಂಗಾಗಿ ಇದನ್ನು ಸಮುದ್ರ ಅಂತ ಹೇಳ್ತಿದ್ರು. ಈ ಸಮುದ್ರದ ಕೆಲವು ಭಾಗದಲ್ಲಿ ಆಯ್ದ ಸ್ಥಳದಲ್ಲಿ ಅಗಸ್ತ್ಯ ಮಹಾಮುನಿಗಳು ತಪಸ್ಸು ಮಾಡ್ತಿದ್ರು. ಇದು ಕೇವಲ ಜಲಮಯವಾಗಿ ಮಾತ್ರವಲ್ಲ, ಎಲ್ಲವೂ ಅರಣ್ಯ ಪ್ರದೇಶ. ಎತ್ತ ನೋಡಿದ್ರು ಅರಣ್ಯ, ಎತ್ತ ನೋಡಿದ್ರು ಜಲ, ಅರಣ್ಯ, ಇವೆರಡು ಮಾತ್ರ ಕಾಣ್ತಿತ್ತು. ಇಂಥ ಜಾಗದಲ್ಲಿ ಅಗಸ್ತ್ಯ ಮಹಾಮುನಿಗಳ ತಪೋಭೂಮಿಯಾಗಿಯೂ ಈ ಸ್ಥಳ ಮಹಿಮೆಯನ್ನು ಹೊಂದಿತ್ತು. ಹೀಗೆ ಒಂದು ಬಾರಿ ಅಗಸ್ತ್ಯ ಮಹಾಮುನಿಗಳು ಪೂಜಾ ವಿಧಿವಿಧಾನಗಳಿಗೋಗಿ ಆ ನದಿಯತ್ತ ಬಂದಾಗ ಆ ಸಂದರ್ಭದಲ್ಲಿ ಒಂದು ಕಂಬ ಗೋಚರ ಆಗುತ್ತೆ. ಅವರಿಗೆ ಹಿಡ್ಕೊಂಡು ಬಂದಂತೆ ಯಾವುದಿದು ಅಂತ ಹೇಳಿ ದಿಟ್ಟಿಸಿ ನೋಡ್ತಾರೆ. ಅವರ ದೈವತ್ವದ ಸಂಕೇತವಾಗಿ ಆ ಕಂಬ ದೈವಾಂಶ ಸಂಭೂತ ಅನ್ನುವಂಥದ್ದು ಅವರ ಅರಿವಿಗೆ ಬರುತ್ತೆ. ಯಾಕೆ ಅಂತಂದರೆ ಆ ಕಂಬದಲ್ಲಿ ಶಂಖ, ಚಕ್ರ, ಹಾಗೆ ನರಸಿಂಹಸ್ವಾಮಿಯನ್ನು ಮುಖವನ್ನು ಹೋಲುವಂಥದ್ದು, ಹಾಗೆ ಶ್ರೀಚಕ್ರ, ಸುದರ್ಶನ ಚಕ್ರ, ಹಾಗೆ ನಾಮವನ್ನು ಹಚ್ಚಿರುವಂತೆ ಕಂಡಿದ್ದರಿಂದ ಇದು ಭಗವಂತನ ಸಾಕ್ಷಾತ್ ಸ್ವರೂಪವೆಂದು ಭಾವಿಸಿ ಅಗಸ್ತ್ಯ ಮಹಾಮುನಿಗಳು ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅನ್ನುವಂಥದ್ದು ಪುರಾಣದ ಪುಟಗಳಲ್ಲಿ ಕಾಣಸಿಗುತ್ತದೆ. ಹಾಗೆ ನೋಡಿ, ಎಲ್ಲಿ ನರಸಿಂಹಸ್ವಾಮಿಯ ದೇವಾಲಯವಿದೆ ಅಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಈಗಾಗಲೇ ಅನೇಕ ರೀತಿಯಲ್ಲಿ ಭಕ್ತಗಣಗಳಿಗೆ ಅನುಕೂಲ ಆಗಿದೆ. ಅಂದರೆ ಅಲ್ಲಿ ಹೋದಾಕ್ಷಣ ಅನುಕೂಲ ಆಗೋಯ್ತು ಅನ್ನೋವಂಥದ್ದಲ್ಲ, ಕೆಲವೊಂದು ಸ್ಥಳಗಳ ಮಹಿಮೆ ಆ ರೀತಿ ಇರುತ್ತೆ. ಒಂದು ಪ್ರಶಾಂತತೆ ಕಾಪಾಡುವಂಥದ್ದು ದೇವಾಲಯಗಳಲ್ಲಿ, ಮತ್ತೊಂದು ಭಕ್ತಿನ ಮೇಳೈಸುವಂಥದ್ದು. ಇವೆರಡೂ ಇರುವಂಥ ಸ್ಥಳಗಳು ನಿಜವಾಗಲೂ ಭಗವದ್ಭಕ್ತರಿಗೆ
ಅತೀ ಸಂತೋಷ, ಸುಖ, ನೆಮ್ಮದಿ ಎಲ್ಲವನ್ನು ದೊರಕಿಸ್ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಆ ಸ್ಥಳದ ಮಹಿಮೆನೇ ಆ ರೀತಿ. ನನ್ನ ಸ್ನೇಹಿತ ಒಬ್ಬ ಬಂದಿದ್ದ, ಅವನು ಕರ್ಕೊಂಡೋಗಿದ್ದೆ. ನನ್ನ ಜನ್ಮ ಸಾರ್ಥಕ ಆಗೋಯ್ತು ಅಂತ ಹೇಳ್ದ. ಅಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಅವನು ಸಮಯ ಕಳೆದಿದ್ದಷ್ಟೇ. ಆಹಾ, ಎಷ್ಟು ಪ್ರಶಾಂತತೆ ಐತೆ. ನನ್ನಲ್ಲಿದ್ದಂಥ ಏನೋ ಒಂದು ನಿಶಕ್ತಿ, ಸುಸ್ತು ಎಲ್ಲ ಹೊರಟೋಯ್ತು. ಒಂದು ರೀತಿ ಏನೋ ಹೊಸ ಹುಟ್ಟು ಬಂದಂಗೆ ಆಗೋಯ್ತು. ನಿಜವಾಗ್ಲೂ ನಾವು ಇಷ್ಟು ಬೆಳಗ್ಗೆಯಿಂದ ಈ ಸಂಜೆವರೆಗೂ ಸುತ್ತಾಡಿ ಬಂದಿದ್ದೀವಿ ಈ ದೇವಾಲಯಕ್ಕೆ. ನನ್ನಲ್ಲಿದ್ದಂಥ ಈ ಅಪಾರ ಪ್ರಮಾಣದ ಸುಸ್ತೆಲ್ಲ ಹೋಗ್ಬಿಟ್ಟು ಒಂದು ರೀತಿ ತುಂಬ ನಿರರ್ಗಳವಾಗಿ ಮಾತಾಡೋ ರೀತಿಯಲ್ಲಿ, ಹಾಗೆ ನಿರಾಯಾಸವಾಗಿ ನಿಂತಿರೋ ಥರ ಇದ್ದೀನಿ ನಾನು. ಯಾವುದೇ ರೀತಿ ನನಗೆ ಶ್ರಮ ಕಾಣಿಸ್ತಾ ಇಲ್ಲ, ಹಾಗೆ ಆಯಾಸ ಕಾಣಿಸ್ತಾ ಇಲ್ಲ. ತುಂಬ ಪ್ರಶಾಂತವಾಗೋಯ್ತು ನನ್ನ ಮನಸ್ಸು, ನನ್ನ ಮೈ ಹಗುರ ಆಗೋಯ್ತು. ನಿಜವಾಗ್ಲೂ ಒಳ್ಳೆ ಸ್ಥಳಕ್ಕೆ ಕರ್ಕೊಂಬಂದಿದ್ಯಾ ಅಂತ ನನ್ನ ಭಾಳ ಅಪ್ರಿಷಿಯೇಟ್ ಮಾಡಿದ ನನ್ನ ಸ್ನೇಹಿತ. ಎಲ್ಲರಿಗೂ ಇದೇ ರೀತಿ ಆಗುವಂಥದ್ದು. ಯಾಕೆ ಅಂದರೆ ಇಲ್ಲಿ ಅಷ್ಟೊಂದು ಪ್ರಶಾಂತತೆ ಇದೆ, ಅಷ್ಟೊಂದು ಭಕ್ತಿಯ ಒಂದು ಭಾವೈಕ್ಯತೆಯ ಸಂಗಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನೋಡಿ, ಇದರೊಟ್ಟಿಗೆ ಅದು ಹೇಳೋದು ಮಾಡ್ತಿದ್ದೆ. ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊತಾ ಬಂದರು. ಇದ್ರ ಜೊತೆಗೆ ಕಾಲಾನುಕ್ರಮೇಣ ಚೋಳರ ಆಳ್ವಿಕೆಯಲ್ಲಿ, ಚೋಳರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ದೇವಾಲಯವನ್ನು ಕಟ್ಟಿಸಿದ್ರು ಅಂಥೇಳಿ ಇವತ್ತಿಗೂ ಇತಿಹಾಸ ಹೇಳುತ್ತೆ. ಪುರಾಣ ಪುಣ್ಯಕಥೆಗಳಲ್ಲಿ ಅಗಸ್ತ್ಯ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದಂಥ ದೇವಾಲಯ ಇದು. ಇದಕ್ಕೆ 4000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಇದ್ರ ಜೊತೆಗೆ ಚೋಳರ ಕಾಲದಲ್ಲಿ 1000 ವರ್ಷಕ್ಕಿಂತ ಮೊದಲು ಚೋಳರು ಈ ದೇವಾಲಯ ಕಟ್ಟಿಸಿದ್ರು ಅನ್ನೋದಕ್ಕೆ ಕೂಡ ಇಲ್ಲಿ ಒಂದು ಇತಿಹಾಸದಲ್ಲಿ ಕಾಣಿಸಿರುತ್ತೆ. ಎಲ್ಲ ಹೇಳ್ತಾ ಇರೋಂಥ ಕಾರಣ ಏನಪ್ಪ ಅಂತಂದರೆ, ಈ ದೇವಸ್ಥಾನದಲ್ಲಿ ಎಷ್ಟೋ ಲಕ್ಷಾಂತರ ಕುಟುಂಬಗಳು ಈ ದೇವಾಲಯದ ಭಗವಂತನನ್ನು ಮನೆ ದೇವರನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಬಂದು ಪ್ರತಿ ಮಂಗಳವಾರ ಸರಿಸುಮಾರು 5 ಅಥವಾ 9, 12 ಬಾರಿ ಬಂದು ಏನಾದರೂ ಪೂಜೆ ಮಾಡಿಸ್ಕೊಂಡು, ಇಲ್ಲಿ ಅವ್ರ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಕೋರ್ಕೊಂಡು ಒಂದು 12 ಮಂಗಳವಾರ ಆಗಲಿ, 12 ಶನಿವಾರ ಆಗಲಿ, 12 ಭಾನುವಾರ ಆಗಲಿ ಬಂದು ಇಲ್ಲಿ ಪೂಜೆಯಲ್ಲಿ, ಅದು ವಿಶೇಷವಾಗಿ ಅಭಿಷೇಕದ ಸಂದರ್ಭದಲ್ಲಿ ಇದ್ದು ಭಗವಂತನ ದರ್ಶನ ಮಾಡಿ ಕೋರ್ಕೊಂಡ್ರೆ ಅವ್ರ ಕೋರಿಕೆಗಳೆಲ್ಲ ಈಡೇರುತ್ತೆ ಅನ್ನೋವಂಥದ್ದು ಒಂದು ಪ್ರತೀತಿ ಇಲ್ಲಿ. ಇದರೊಟ್ಟಿಗೆ ಇಲ್ಲಿ ನೋಡಿ 4000 ವರ್ಷ ಆಗೋಗ್ಬಿಟ್ಟಿದೆ. ಈ ದೇವಾಲಯ ದೊಡ್ಡ ಕಲ್ಲುಗಳು, ಅಂದರೆ ಇವತ್ತಿನ ಏನು ಬಾಂಡ್ ಕಲ್ಲು ಅಂತ ಹೇಳ್ತಾರೆ, 1 ಅಡಿ 2 ಅಡಿ ಇದೆ. ಆದರೆ ಈ ದೇವಾಲಯದ ಕಲ್ಲುಗಳು ಸರಿಸುಮಾರು ಒಂದು 3 ಅಡಿ ಎತ್ತರ, 5ರಿಂದ 6 ಅಡಿ ಅಗಲ, ಆ ಥರ ಕಲ್ಲುಗಳನ್ನ ಜೋಡಿಸಿ ಮಾಡಿರುವಂಥದ್ದು. ಇವತ್ತು ಇದು ಬೀಳಬಾರ್ದು ಅಂಥೇಳಿ ದೊಡ್ಡ ಚಪ್ಪಡಿ ಕಲ್ಲುಗಳನ್ನ, ಅದೆಲ್ಲ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಚಪ್ಪಡಿ ಕಲ್ಲುಗಳನ್ನ ಭೂಮಿ ಅಡಿಯಲ್ಲಿ ಒಂದು 7-8 ಅಡಿ ಒಳಗಡೆ ಹಾಕಿ ಗೋಡೆಗೆ ಉತ್ತರ ಕೊಟ್ಟಿದ್ದಾರೆ. ಭಾಳ ಎಷ್ಟು ಜೋಪಾನ ಮಾಡಿದ್ದಾರೆ ಅಂತಂದರೆ ಅಷ್ಟು ಜೋಪಾನ ಮಾಡಿದ್ದಾರೆ ಈ ದೇವಾಲಯನ ರಕ್ಷಣೆ ಮಾಡೋದಕ್ಕೆ. ಇವೆಲ್ಲ ನೋಡಿ ವಿಡಿಯೋದಲ್ಲಿ ಕಾಣಿಸಿರುತ್ತೆ. ಹಾಗೆ ವಿಡಿಯೋದಲ್ಲಿ ಒಂದೊಂದು ಕಂಬಗಳು ಒಂದೊಂದು ಕಥೆ ಹೇಳ್ತವೆ ನೋಡಿ. ಕಂಬದ ಕೆತ್ತನೆ ಆಗಿರಲಿ, ಹಾಗೆ ಕೆತ್ತನೆ ಮಾಡಿದಂಥ ರೀತಿ ನೀತಿಗಳಾಗಲಿ, ಆ ಕಂಬದಲ್ಲಿ ಭಗವತಿ ಭಗವಂತ, ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಉಲ್ಲೇಖಗಳಾಗಿರ್ಬೋದು ಸಣ್ಣ ಪುಟ್ಟ ಅಲ್ಲಲ್ಲಿ ಕಾಣಿಸಿರುತ್ತೆ. ಹಾಗೆ ನೋಡಿ, ಈ ಅತಿ ಮುಖ್ಯವಾಗಿ ಮಂಟಪಕ್ಕೆ ಇಟ್ಟಂಥ ಕಂಬಗಳಿದೆಯಲ್ಲ, ಆ ಕಂಬದಲ್ಲಿ
ಪ್ರಾಣಿಗಳ ಚಿತ್ರಗಳು, ದೇವರ ಚಿತ್ರಗಳು, ಪಕ್ಷಿಗಳ ಚಿತ್ರಗಳು ಇವೆಲ್ಲವನ್ನು ಮೂಡಿಸಿದ್ದಾರೆ. ಹಾಗೆ ಇಲ್ಲಿ ಏನು ಅತಿರೇಕವಾಗಿದೆ ಅನ್ನುವಂಥದ್ದೇನಲ್ಲ, ಬಟ್ ಆಗಿನ ಕಲಾಕೃತಿಗಳು ಏನಿತ್ತು ಅಂತ ವಿವರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಈ ಭಗವಂತ ಇವತ್ತು ಈ ಊರನ್ನು ಕಾಪಾಡ್ತಾ ಇದ್ದಾನೆ, ಹಾಗೂ ಲಕ್ಷಾಂತರ ಕುಟುಂಬಗಳನ್ನ ಕಾಪಾಡ್ತಾ ಇದ್ದಾನೆ. ಇದರೊಟ್ಟಿಗೆ ಹೊಸ ಹೊಸ ಭಕ್ತರುಗಳನ್ನ ಆಕರ್ಷಣೆ ಮಾಡ್ತಾ ಇದ್ದಾನೆ. ಇದರೊಟ್ಟಿಗೆ ಬೇಡಿದ ವರವನ್ನು ಕೊಡುವಂಥ, ಕರುಣಿಸುವಂಥ ಭಗವಂತ ಕೂಡ ನರಸಿಂಹಸ್ವಾಮಿ ಆಗಿದ್ದು, ಸರಿಸುಮಾರು ನರಸಿಂಹಸ್ವಾಮಿಯ ದೇವಾಲಯಗಳನ್ನ ಇವತ್ತು ಇಡೀ ಪ್ರಪಂಚದಾದ್ಯಂತ ನಾವು ನೋಡ್ತೀವಿ ಅನ್ನೋದಾದರೆ ಲಕ್ಷ ಕೋಟಿಗೆ ದಾಟ್ತವೆ. ಆದರೆ ಏನಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವಂತ ನಂಬುದಂಥ ಭಕ್ತಾದಿಗಳನ್ನ ಯಾರನ್ನೂ ಕೈ ಬಿಟ್ಟಿಲ್ಲ, ಎಲ್ಲರನ್ನೂ ಕಾಪಾಡಿದ್ದಾನೆ ಅನ್ನೋದಕ್ಕೆ ಒಂದು ನಿದರ್ಶನ. ಯಾರು ಸುಮ್ಮನೆ ದೇವಾಲಯಗಳನ್ನ ಕಟ್ಬಿಡೋದಿಲ್ಲ, ಯಾರು ಸುಮ್ಮನೆ ಇದು ಮಾಡಿಬಿಡೋದಿಲ್ಲ. ನೋಡಿ, ಇದು ಅತಿ ಮುಖ್ಯವಾಗಿ ಈ ಕಮ್ಮಸಂದ್ರ ದೇವಾಲಯ ಏನಿದೆಯಲ್ಲ, ಪುರಾಣದಲ್ಲಿ ಇದರ ಉಲ್ಲೇಖ ಸಿಗುತ್ತೆ. ಹಾಗೆ ಇತಿಹಾಸದಲ್ಲಿ ಇದರ ಉಲ್ಲೇಖ ಸಿಗುತ್ತೆ. ಚೋಳರ ಕಾಲದ್ದು ಇತಿಹಾಸದ ಪುಟಗಳನ್ನ ತಿರುವಾಕಿದಾಗ ಇದರ ಉಲ್ಲೇಖ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ, ನಾವು ಇವತ್ತು ಒಂದು ಮನೆ ಕಟ್ಟಬೇಕಾದ್ರೆ ಕಾಲಮ್ಗಳು ಅಂತ ಹಾಕ್ತೀವಿ. ಅಲ್ಲಿ ಏನಿಲ್ಲ, ಸುಮ್ಮನೆ ಪಿಲ್ಲರ್ ನಿಲ್ಲಿಸ್ತೀವಿ, ಬಿಲ್ಡಿಂಗ್ ಎಬ್ಬರಿಸ್ಕೊಂಡು ಹೋಗ್ತೀವಿ. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ನಿಲ್ಲಿಸಿರುವಂಥದ್ದು ಆ ಕಾಲಮ್ ಅನ್ನೋವಂಥ ಲೆಕ್ಕಾಚಾರದಲ್ಲಿ ನಿಲ್ಲಿಸಿರುವಂಥದ್ದು. ಅಂದಿನ ಉಳಿಯೇಟುಗಳು ಯಾವ ರೀತಿ ಇತ್ತು ನೋಡಿ, ಪ್ರತಿಯೊಂದು ಕಾಲಮ್ನಲ್ಲೂ ಕೂಡ ಒಂದೊಂದು ಆಕಾರಗಳನ್ನ ಕೆತ್ತಿದ್ದಾರೆ. ತುಂಬ ಒಂಥರ ಎತ್ತಿ ಹೇಳುವಂಥ ಶ್ರೀಮಂತಿಕೆ ಇಲ್ಲದೆ ಇದ್ದರೂ ಕೂಡ ಅದಕ್ಕೆ ಒಂದು ನೈಜ ರೂಪವನ್ನು ಕೊಟ್ಟಿದ್ದಾರೆ. ಪ್ರಕೃತಿಗೆ ಹತ್ತಿರವಾಗಿರುವಂಥದ್ದು, ಹಾಗೆ ಪ್ರಕೃತಿಗೆ ಆಕರ್ಷಣೆ ಆಗುವಂಥದ್ದು. ನೋಡಿ, ಈ ಥರ ಎಲ್ಲ ಯಾವ್ಯಾವ ರೀತಿ ಒಂದೊಂದು. ಆಮೇಲೆ ಒಂದು ಕಲ್ಲನ್ನು ಒತ್ತಿ ಹಿಡಿಯುವಂಥದ್ದು, ಒಂದು ಕಾಲಮ್ ಮೇಲೆ ಇನ್ನೊಂದು ಕಲ್ಲು ಒತ್ತಿ ಹಿಡಿಯುವಂಥದ್ದು. ಯಾವ ರೀತಿಯಲ್ಲಿ ಈ ಭಂಗಿನೆಲ್ಲ ಬಿಡಿಸಿದ್ದಾರೆ ನೋಡಿ. ಆವತ್ತಿನ ಪರಿಣಿತರು, ಯಾರು ಶಿಲ್ಪಿಗಳು ಎಂಥ ಪರಿಣಿತರು ಅನ್ನೋದಕ್ಕೆ ಒಂದು ಉದಾಹರಣೆ. ಅದನ್ನು ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ, ಈ ಭಗವಂತನ ದರ್ಶನ ಮಾಡಿ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳೋಣ. ಹಾಗೆ ಯಾವುದೇ ರೀತಿಯ ಇಲ್ಲಿ ಇನ್ನೊಂದು ವಿಶೇಷ, ಇಲ್ಲಿ ಈ ಒಂದು 3 ವಾರ ಅಥವಾ ಒಂದು 5 ವಾರ, ಒಂದು 12 ವಾರ ಈ ಥರ ಮಂಗಳವಾರ ಬಂದು ಪೂಜೆ ಮಾಡಿಸ್ಕೊಂಡು ಏನು ಹರಕೆ ಕಟ್ಕೊಂಡು ಹೋದರೆ ಕುಜದೋಷ ಇರೋರಿಗೆ ಕುಜದೋಷ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನೋಡಿ, ಮರ್ತಿದ್ದೆ ಇದನ್ನು ಹೇಳೋವಂಥದ್ದು. ಕುಜದೋಷ ಕೂಡ ಕಣ್ಮರೆಯಾಗುತ್ತೆ ಅಂತ ಹೇಳ್ತಾರೆ. ಇಂಥ ಮಹಿಮೆ ಇರುವಂಥ ಭಗವಂತನ ದರ್ಶನ ಮಾಡೋಣ, ಜನ್ಮ ಸಾರ್ಥಕಪಡಿಸ್ಕೊಳ್ಳೋಣ. ಹಾಗೆ ಇಂಥ ಮಹಾಮಹಿಮ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡೋಣ. ಬನ್ನಿ, ಪ್ರಶಾಂತತೆಯ ಸಂಕೇತವಾದಂಥ, ಭಕ್ತಿಗೆ ಪೂರಕವಾದಂತಹ ಇಂತಹ ಇತಿಹಾಸಕ್ಕೆ ಸೇರ್ಕೊಂಡಿರುವಂಥ, ಪುರಾಣ ಪ್ರಸಿದ್ಧವಾಗಿ ಇರತಕ್ಕಂತಹ ಇಂತಹ ದೇವಾಲಯಕ್ಕೆ ಬನ್ನಿ, ಭೇಟಿ ಕೊಡಿ, ಧನ್ಯರಾಗಿ. ಇನ್ನು ಇದೇ ರೀತಿ ಹಲವಾರು ದೇವಾಲಯಗಳಿದೆ. ಹಲವಾರು ದೇವಾಲಯಗಳ ಪರಿಚಯ ಕೂಡ ಮಾಡಿಕೊಡ್ತೀನಿ ನಾನು. ಈ ದೇವಾಲಯ ಅತಿ ಮುಖ್ಯವಾಗಿ ಇಷ್ಟೊಂದು ಸ್ವಾರಸ್ಯಕರವಾಗಿ ನಾನು ಬಣ್ಣಿಸ್ತಾ ಇದ್ದೀನಿ ಅಂತಂದರೆ, ಏನೋ ಹೇಳ್ತಾರಲ್ಲ, ವೆರಿ ಸಿಂಪಲ್ ಪರ್ಸನ್ ಹಾರ್ಡ್ ವರ್ಕರ್ ಅಂತೇಳಿ, ಆ ಥರ ತುಂಬ ದೇವಾಲಯ ಕೇಳೋದಕ್ಕೆ ನೋಡೋದಕ್ಕೆ ಒಂದು ರೀತಿ ಏನು ಅತೀ ವಿಜೃಂಭಣೆಯಿಂದ ಇಲ್ಲದೆ ಇದ್ದರೂ ಕೂಡ ಸುಮಾರಾಗಿದೆ. ಆದರೆ ಇಲ್ಲಿ ಭಗವಂತನ ಸಾಕ್ಷಾತ್ಕಾರ ಭಾಳ ದೊಡ್ಡ ರೀತಿಯಲ್ಲಿ ಫಲಪ್ರದವಾಗುತ್ತೆ. ಅದಂತೂ ಸತ್ಯ, ನಿತ್ಯ, ನಿರಂತರ.
ಇದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಬರ್ತಕ್ಕಂಥ ಯಾವುದೇ ಭಕ್ತಾದಿಗಳನ್ನ ಇದ್ರ ಬಗ್ಗೆ ಕೇಳಿದ್ರು ನಮ್ಗೆ ಒಳ್ಳೆಯದಾಗಿದೆ ಅಂತಲೇ ಹೇಳೋವಂಥದ್ದು. ಇದು 2ನೇ ಭಾಗ ಮತ್ತೆ ಬಿಡ್ತೀನಿ. ಭಕ್ತಾದಿಗಳನ್ನೇ ನೇರವಾಗಿ ಮಾತಾಡಿಸಿ, ವಿಶೇಷವಾದ ಪೂಜೆ ಪುರಸ್ಕಾರದ ಸಂದರ್ಭಗಳಲ್ಲಿ ಅವ್ರನ್ನೇ ಮಾತಾಡಿಸಿ ಅವ್ರ ಕಡೆಯಿಂದನೇ ಏನು ಇದರ ಐತಿಹ್ಯ ಆಗಿರಲಿ, ಹಾಗೆ ಇದರ ಒಂದು ಅವರು ಈ ದೇವಾಲಯಕ್ಕೆ ಇರುವಂಥ ಒಡನಾಟಗಳಾಗಲಿ, ಹಾಗೆ ಅವ್ರಿಗೆ ಆಗಿರ್ತಕ್ಕಂಥ ಸರಿ ತಪ್ಪುಗಳು, ಫಲ, ಶುಭ ಫಲ ಏನಿದೆ ಮತ್ತು ಪ್ರತಿಫಲ ಏನಿದೆ, ಅವರು ಯಾವ ರೀತಿ ಪೂಜೆಗಳನ್ನ ಮಾಡ್ತಾಯಿದ್ರು, ಯಾವ ರೀತಿ ಪೂಜೆಗಳನ್ನ ಹರಿಸ್ಕೊಂಡಿದ್ರು, ಇದೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿಂದ ಕೆಲವೇ ಗಜಗಳ ಅಂದರೆ 1-1.5 ಕಿಲೋಮೀಟ್ರ್ ದೂರದ ವ್ಯಾಪ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ. ಇದು ನೋಡೋದಕ್ಕೆ ಅತಿ ಸುಂದರವಾಗಿಯೂ ಇದೆ, ಹಾಗೆ ಅತ್ಯಾಕರ್ಷಕವಾಗಿದೆ. ಇಲ್ಲಿ ಕಮ್ಮಸಂದ್ರ ದೇವಾಲಯಕ್ಕೆ ಬಂದಂಥವರು ರಾಘವೇಂದ್ರ ಸ್ವಾಮಿಗಳನ್ನ ಕೂಡ ನೋಡ್ಬೋದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ನೋಡ್ಬೋದು. ಹಾಗೆ ಇಲ್ಲಿ ದತ್ತಪೀಠ ಕೂಡ ಇದೆ. ಇಲ್ಲಿಂದ ಕೆಲವೇ ಒಂದು 3-4 ಕಿಲೋಮೀಟ್ರ್ ಅಂತರದಲ್ಲಿ ಇಲ್ಲಿ ಸಾಯಿಬಾಬಾ ಮಂದಿರ ಇದೆ. ಇಲ್ಲಿ ಹತ್ತಿರದಲ್ಲಿ ಕಾಳಿಕಾದೇವಿ ದೇವಾಲಯ ಕೂಡ ಇದೆ. ಹೀಗೆ ಒಟ್ಟಿಗೆ ನೋಡುವಂಥ ದೇವಾಲಯಗಳು ತುಂಬ ಇದ್ದು ಎಲ್ಲವನ್ನು ನೋಡುವಂಥ ಸ್ಥಳಗಳೇ ಪ್ರೇಕ್ಷಣೀಯ ಸ್ಥಳಗಳು. ಬನ್ನಿ ನೋಡೋಣ.